ಈಗ ನೀವು ನಂಬರ್ ಕೊಡ್ತೀರಾ ಇಲ್ವಾ? ನಾವು ಕೇಳ್ತಾ ಇರುವಂತದ್ದು AEE ನಂಬರ್ ಕೊಡಿ. ನನ್ನ ಕಡೆ ಇಲ್ಲ ನಂಬರ್. AEE ನಂಬರ್ ಇಲ್ಲ ನಿಮ್ಮ ಹತ್ರ? ನೀವು ಇಲ್ಲಿ ಇನ್ಚಾರ್ಜ್ ಆಗಿದ್ದೀರಾ? ಏನ್ ಹೆಸರು ನಿಮ್ದು? ಬಾಬು ಅಂತೇಳಿ. ಬಾಬು ಅಂತ. ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ನಾನು 35 ವರ್ಷ. 35 ವರ್ಷದಿಂದ ಇದ್ದೀರಾ. AEE ನಂಬರ್ ಇಲ್ವಾ ನಿಮ್ಗೆ? AEE ಹೊಸದಾಗಿ ಬಂದರ ನಂಬರ್ ಇಲ್ವಾ? ಹಳೇದು ಐತೆ. ಒಂದು ತಾಸು ಬಿಟ್ಟು ಯಾಕೆ ಚಾರ್ಜಿಂಗ್ ಇಟ್ಟೇನೆ. ಚಾರ್ಜಿಂಗ್ ಇಟ್ಟರೆ ಚಾರ್ಜ್ ಮಾಡಕ್ಕೆ ಎಷ್ಟು ಹೊತ್ರಿ? ಬನ್ರಿ ನೀವು. ಇವನು ನಂಬರ್ ಎಲ್ಲಿ ಕೊಡದೆ ಹೋಗ್ತೀನಿ ನೋಡೋಣ. IB ಇನ್ಚಾರ್ಜ್ ಇದ್ದೀರಾ? ನಿಮ್ ಕೆಲಸ ನಿಮ್ಗೆ ಮಾಡಕ್ ಬರಲ್ಲ ಅಂದ್ರೆ ಹೆಂಗೆ? ಫೋನ್ ನಂಬರ್ ಕೇಳ್ತಾ ಇದೀವಿ, ನಿಮ್ಗೆ ಬೇರೆ ಏನಾದ್ರು ಕೇಳಿದ್ವಾ? ನಾವು ಒಂದು ತಾಸು ಬಿಟ್ಟು ಕೊಡ್ತೇವೆ ಅಂತ ಹೇಳಿ. ಒಂದು ತಾಸು ಬಿಟ್ಟು ಯಾಕೆ ಕೊಡ್ಬೇಕು? ಇಲ್ಲೇ ಇದೆ ಮನೆ ನಿಮ್ದು, ಇಲ್ಲೇ ಎಲ್ಲ ಕೊಟ್ಟಿದ್ದೀವಿ ಫೆಸಿಲಿಟಿ ನಿಮ್ಗೆ. ನಮ್ ಸಂಬಳದಲ್ಲೇ ಇದ್ದೀರಾ ನೀವು? ಜನರ ಸಂಬಳದಲ್ಲೇ ಇದ್ದೀರಾ ನೀವು? ನನಗೆ ನೋಡ್ರಿ ಒಂದು ತಾಸು ಬಿಟ್ಟು. ಒಂದು ತಾಸು ಬಿಟ್ಟಲ್ಲ ರೀ. ಕರೀರಿ, ಪೊಲೀಸ್ ಕರೀರಿ. ಇವ್ರು ಯಾಕೆ ಇಲ್ಲಿ ಇನ್ಚಾರ್ಜ್ ಇಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನಮ್ಗೆ. ಮಾಹಿತಿ ಕೊಡೋದಕ್ಕೆ ಇವ್ರಿಗೆ ಆಗಲ್ಲ ಅಂದ್ರೆ ಇವನ್ನ ಪೊಲೀಸ್ ಕರೀರಿ. ಹಾಕ್ರಿ 112 ಫೋನ್ ಹಾಕ್ರಿ. 112 ಫೋನ್ ಹಾಕ್ರಿ. ಒಂದು ಅನ್ಮಿಷನ್ ನಂಬರ್ ಕೊಡ್ರಿ. ಹಾಕ್ರಿ 112 ಫೋನ್ ಹಾಕ್ರಿ. ಇವ್ರನ್ನೆಲ್ಲ ನಾವು ದಾರಿ ತರಬೇಕು. ಅಲ್ಲ ಇನ್ಚಾರ್ಜ್ ಅಂದ್ರೆ ನೀವು ಕೊಡ್ಬೇಕು. ನನ್ನ ಕಡೆ ಇಲ್ರಿ. ಬರ್ತಿದೀವಲ್ಲ ಅಲ್ಲಿಗೆ. ನಂಬರ್ ಕೊಡ್ರಿ. ಏನ್ ಮೊಬೈಲ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ಯಾರು ಗೊತ್ತಿಲ್ಲ. ಸ್ವಿಚ್ ಆಫ್ ಆಗೈತೆ. ನಾವು ಸ್ವಿಚ್ ಆಫ್ 112 ಫೋನ್ ಮಾಡಿ. ಸ್ವಿಚ್ ಆನ್ ಮಾಡ್ರಿ. ಸ್ವಿಚ್ ಆನ್ ಮಾಡಕ್ ಬರಲ್ಲ. ಚಾರ್ಜ್ ಆಗ್ಬೇಕಲ್ರಿ. ಚಾರ್ಜ್ ಹಿಡಿದು ಎಷ್ಟೊತ್ರಿ ಚಾರ್ಜ್ ಆಗಕ್ಕೆ? ಪಾಯಿಂಟರ್ ಬರ್ಬೇಕಲ್ರಿ. ಏನ್ ಪಾಯಿಂಟ್? 1 ಪಾಯಿಂಟ್ ಬಂದಿದೆ ಹೋಗಿ. ಜಗಳ ಮಾಡ್ತಾ ಇದ್ರಲ್ಲ, 1 ಪಾಯಿಂಟ್ ಬಂದಿದೆ ಹೋಗಿ ತಗೊಳ್ಳಿ ಹೋಗಿ. ಪಾಯಿಂಟ್ ಆಗಿಲ್ಲ ಅಂದ್ರೆ ಕೊಡೋದ್ ಬೇಡ ಬರ್ರಿ ನೀವು. ಒಳ್ಳೆ ಇವ್ರದ್ದು ಅದೇ ಇವ್ರ ಮೇಲೆ ಕಂಪ್ಲೇಂಟ್ ಮಾಡಬೇಕು. ಬಾಬು ಅಲ್ವಾ? ಈ ಮನುಷ್ಯನ್ ತೆಗಿಬೇಕು ಕೆಲಸದಿಂದ. ಈಗ ದೇವೇಂದ್ರ ನಂಬರ್ ಹೊಡ್ಕೊಳ್ಳಿ. ಉಪ್ಪು ತಿಂದಿದ್ದಕ್ಕೆ ಒಂದು ಇದು ಬೇಡವಾ ನಿಮ್ಗೆ? ಜನರು ಉಪ್ಪು ತಿಂತೀರಾ? ಸ್ವಿಚ್ ಆಫ್ ಆಯ್ತು. ಸ್ವಿಚ್ ಆಫ್. ಚಾರ್ಜ್ ಇಟ್ಟಿಲ್ಲ ಹತ್ತಿರಲ್ಲ ನಿಮಗೆ. ಚಾರ್ಜ್ ಇಟ್ಟಿಲ್ಲ ಹತ್ತಿರಲ್ಲ. ಫೋನ್ ತಗೊಂಬರ. ಚಾರ್ಜ್ ಇಟ್ಟಿಲ್ಲ ನೋಡಿ. ನಮಗೂ ಮೊಬೈಲ್ ಬಗ್ಗೆ ಎಲ್ಲ ಗೊತ್ತು. ಏನ್ ಮಾತಾಡ್ತಾರಂತ ಅರ್ಥನೇ ಇಲ್ಲಪ್ಪ ನೀವು ಮಾತಾಡ್ತಿರೋದು. ಏನು ಮಕ್ಕಳಿಗೆ ಹೇಳ್ತಿದ್ದೀರಾ ನೀವು? ಈಗ ಇವ್ರು 4 ಮಂದಿ ಇಲ್ಲ ಅದಾರ. ನಾ ಎದ್ದು ಈಗ ಹೋಗಿ ಕೇಳ್ರಿ. ನನಗೆ ರಾತ್ರಿ 1 ಗಂಟೆ ಮಕ್ಕೋದೇ. ಆಯ್ತು ಸ್ವಾಮಿ, ಎದ್ದಿದ್ದೀರಲ್ವಾ? ಇವಾಗ ಮಲಗಿದ್ದೀರಿ. ಹೇಳ್ತೀರಲ್ಲ ನಿಮ್ಗೆ. ಎದ್ದಿರಲ್ವಾ? ಮತ್ತೆ ಫೋನ್ ಐತೆ ನಮ್ಮ ಕಡೆ. ನೀವು ವಿಚಾರ ಮಾಡ್ರಿ. ಈಗ ನಾನು ಇದ್ರ ಬಂದ್ಮೇಲೆ ನಿಮ್ ಮನೆಗೆ ನಾನು ಕರ್ಸಿನಿಲ್ಲ ನಿಮ್ ಬಂದು ಏನಾಗುತ್ತೆ ಅಲ್ಲಿಂದ ಅವಾಗ್ಲೇ ಕೊಟ್ಟಿದ್ರೆ ಮನೆ ಅಲ್ರಿ. ದೂರ ಅಲ್ಲ ಬ್ಯಾಡಲ್ಲ. ಅವ್ರು ತರಾಕ್ತಾರಲ್ಲ ನಿಮಗೆ. ಈಗ ಸ್ವಿಚ್ ಆಫ್ ಆಗಿದೆ. ಅದೇ ಕೆಲಸ ನಂಬರ್ ನೋಡ್ರಿ. ಅಲ್ಲ ಇದೇ ಕೆಲಸನ ಅವಾಗ್ಲೇ ಮಾಡ್ಬಿಟ್ಟಿದ್ರೆ ಈಗ ನೋಡ್ರಿ. ಅಲ್ರಿ ಅವ್ರ ವರ್ಷ ಹೊಸ ಬಂದ ನಾಯಿರ್ತಾರೆ. ನಂಬರ್ ಜಮಖಂಡಿ ಅವ್ರದ್ದು ಇದ್ರು ಕೂಡ. ನಿಮ್ ಕಡೆ ಯಾವ್ದು 5 ನಿಮಿಷ ಚಾರ್ಜ್ ಕೊಡ್ತೀನಿ ಅಂದ್ರೆ ಓಕೆ ಆಯ್ತು. 1 ಗಂಟೆ ಬೇಕು ಅಂದ್ರೆ ಹೆಂಗೆ? 1 ಗಂಟೆ ಬೇಕು. ಅವ್ರದ್ದೇ ಒಂದು ರೂಲ್ಸ್ ಆದ್ರೆ ಒಂದು ಪಾಯಿಂಟ್ ಆದ್ರೆ ನಂಬರ್ ತಗೊಳ್ಬೋದು. ಚಾರ್ಜ್ ಫುಲ್ ಇದೆ ಅದಲ್ಲ ಸರ್. ಸ್ವಿಚ್ ಆಫ್ ಆದ್ರೆ ಚಾರ್ಜ್ ಇರಬಾರ್ದು. ಕೊಡಾಕತ್ತಾರ ಡಿಸ್ಟರ್ಬ್ ಮಾಡಿ ಏನ್ ಮಾತಾಡಿದ್ರು ಗೊತ್ತಾಗ್ತದೆ. ಸ್ವಿಚ್ ಆಫ್ ಆಗಿ ಆನ್ ಮಾಡಿದಿಲ್ಲ ನಿಮ್ ಮುಂದೆ. ಆನ್ ಮಾಡಿ ಚಾರ್ಜ್ ಮಾಡಿ ಕೊಡಾಕತ್ತಾರ ಇಸ್ಕೊಂಡ್ ಸುಮ್ಮನೆ ನಂಬರ್ ಜಮಖಂಡಿ ಅವರು ಇದ್ರು ಕೂಡ ಈ ನಂಬರ್ ನೀನ ಸ್ವಿಚ್ ಆಫ್ ಆಗೈತಿ ಅಂತ ಅವರು ಈಗ ಕೊಡು ಅಂತ ಮುಗಿದೈತಿ. ಈಗ ಆನ್ ಮಾಡಿ ಕೊಟ್ರೆ ಮುಗಿದೋಗೈತಿ. ಈಗ ಕೊಡು. ಇವ್ರದೇ ಒಂದು ರೂಲ್ಸ್. ಇವ್ರದೇ ಒಂದು ರೂಲ್ಸ್. 1 ಅವರ್ ಬಿಟ್ಟು ಬನ್ನಿ ಅಂತ ನಮ್ಗೆ ಹೇಳ್ತಾರೆ. ಸ್ವಿಚ್ ಆಫ್ ಆಗೈತೆ ಅಂತ ಹೇಳಿದಾಗ ಆನ್ ಮಾಡಿದ್ದ ನಂಬರ್ ಕೊಡಾಕ್ತಾನೆ ಇಸ್ಕೊಂಡ್ಬಿಡ್ರಿ. ಹಾ ಸರ್, ನಮ್ಗೆ ರೂಮ್ ಬೇಕಾಗಿತ್ತು, ಮೀಟಿಂಗ್ ಹಾಲು. ಈ ನಂಬರ್ ಇಸ್ಕೊಂಡ್ ಮಾತಾಡ್ರಿ. ಅವ್ರಿಗೆ ಸಂಬಂಧಪಟ್ಟ ನೀವು ಯಾರು ಖಾಲಿ ಬಿದ್ದಿದೆ ಹಾಲ್ ಕೊಡೋದಕ್ಕೆ ಏನು ಇವ್ರಿಗೆ ಅಂತ. ಜನರು ದುಡ್ಡು ಎಷ್ಟು ದೊಡ್ಡ ಜಾಗ ಇಟ್ಕೊಂಡು ಮನೆಗಳು ಕಟ್ಕೊಡ್ಬೋದು ಜನರಿಗೆ ಪಾಪ. ಇದು ಬೇರೆ ಎಷ್ಟು ಸಮಯ ಆಯ್ತಿದ್ದು ಓಪನ್ ಮಾಡಿ? ಅಲ್ಲ ಮತ್ತೆ ಯಾವನೋ ಬರ್ಬೇಕು ಅಂತ ಅನ್ಸುತ್ತೆ. MLA ಯಾವನೋ ಬರ್ಬೇಕು ಅಂತ ಕಾಯ್ತಾ ಇದಾರೆ. ಬೇರೆ ಬೇರೆ ಯಾರೋ ಬರ್ತಿರ್ಬೋದು. ಅಲ್ಲ ನಾವೇ ಈ ತರ ಬಂದ್ರೆ ಜನಸಾಮಾನ್ಯ ಬಂದ್ರೆ ಯಾವ ತರ ನೀವು ಗೊಳಕಂತಾರಿ ಇಲ್ಲೆಲ್ಲ?
ಹಾಕಿ ಇದೊಂದು ಹಾಕಿ ಇದು ನೋಡೋಣ ಹಾ? ಬನ್ನಿ. ನಮಗೆಲ್ಲ ಗೊತ್ತಿರೋರಿಗೆ ಈ ತರ ಆಟ ಆಡ್ತಿದ್ರೆ ಜನಸಾಮಾನ್ಯರು ಬಂದ್ರೆ ಯಾವ ತರ ಅವಾಜ್ ಆಗ್ತೀರಾ ನೀವು? ಅದೇ ನಾವು ಒಂದು 1 ಅವರ್ದು ಮೀಟಿಂಗ್ ಇದೆ ನಮ್ಮದು. ಅದು ಮೀಟಿಂಗಿಗೆ ಒಂದು ಹಾಲ್ನಲ್ಲಿ ಅದಕ್ಕೆ ಅಲ್ಲಿ ಕೇಳಿದ್ರೆ ಇಲ್ಲ ಬರೋದಿಲ್ಲ ಅಂತ ಬಾಬು ವಿಚಾರ. ಹಾಂ ನಮ್ಗೆ ಜಸ್ಟ್ 1 ಅವರ್ಗೆ ಅಷ್ಟೇ. ಹಾಂ 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 ದಯವಿಟ್ಟು ಅದೊಂದು ಕೇಳಬೇಕು. 1 ಅವರ್ ಅಷ್ಟೇ. ಹಾಂ 1 ಅವರ್ ಮೀಟಿಂಗ್ ಇದೆ, ಅದು ಮುಗಿಸ್ಕೊಂಡು ನಾವು ಹಾಂ ಬಂಧುಗಳೇ ನಮಸ್ಕಾರ. ಅವ್ರು ಕರೀರಿ. ಇವತ್ತು ನಾವು ಇಲ್ಲಿ ಹಿರೇಕೆರೂರು ನಗರದಲ್ಲಿದ್ದೀವಿ, ಪಟ್ಟಣದಲ್ಲಿದ್ದೀವಿ. ಇವತ್ತಿಲ್ಲಿ ಸಂಘಟನೆ ಮಾಡೋದಕ್ಕೆ ನಾವು ಇಲ್ಲಿ ಬಂದಿದ್ವಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ತೋರಿಸಿ ಅದು ಐ ಬಿ ಈ ಥರದ್ದು ಐಬಿಗಳು ಇನ್ಸ್ಪೆಕ್ಷನ್ ಬಂಗ್ಲೋ ಅಂತ. ಇದು ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ಸರ್ಕಾರದ ಕೆಲಸದಲ್ಲಿ ಬರುವಂಥವ್ರಿಗೆ, ಸಾರ್ವಜನಿಕರಿಗೆ, ಸಂಘಟನೆಗಳಿಗೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೆ ಇದನ್ನು ಕಟ್ಟಿ ಇದನ್ನು ಉಪಯೋಗಿಸೋದಕ್ಕೆ ಕೊಡ್ತಾರೆ. ಆದರೆ ಇದು ನೋಡಿ, ಇದು ಕಟ್ಟಿ ಎಷ್ಟೋ ತಿಂಗಳುಗಳೇ ಆಗ್ಬಿಟ್ಟಿದ್ದಾವೆ. ಹಾಗೆ ಇದನ್ನು ಉದ್ಘಾಟನೆ ಮಾಡದೇನೆ, ಯಾವುದೇ ಉಪಯೋಗನೂ ಮಾಡದೇನೆ ಹಾಗೇನೆ ಬಿಟ್ಬಿಟ್ಟಿದ್ದಾರೆ. ಇದು ಸಾರ್ವಜನಿಕರಿಗೆ ಯಾವುದೇ ರೀತಿಯ ಅನುಕೂಲ ಮಾಡೋ ಕೂಡ ಇದರಲ್ಲಿ ಇವರಿಲ್ಲ. ಯಾವುದು ಸರ್ಕಾರ ಆಗಲಿ, ವ್ಯವಸ್ಥೆ ಆಗಲಿ, ಈ ಥರದ ಐಬಿಗಳು ಹಲವಾರು ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಹೊಸ ಐಬಿಗಳು ಕಟ್ಟಿ ಹಂಗೆ ನಿಂತಿದ್ದಾವೆ. ಸುಮ್ಮನೆ ಶೋ ಪೀಸ್ ಥರ ನಿಂತಿದ್ದಾವೆ. ಯಾವುದೇ ರೀತಿಯ ಇದನ್ನ ಉಪಯೋಗಕ್ಕೆ ಇಮಿಡಿಯೇಟು ಉದ್ಘಾಟನೆ ಮಾಡಿಸ್ಬಿಟ್ಟು ಇಮಿಡಿಯೇಟ್ ಜನರಿಗೆ, ಸಾರ್ವಜನಿಕರಿಗೆ ಉಪಯೋಗಕ್ಕೆ ತರಬೇಕು, ಜನರ ಹಣ ಸದ್ಬಳಕೆ ಆಗಬೇಕು ಅನ್ನುವಂತಹ ಯಾವುದೇ ಒಂದು ಕಾಳಜಿ ಇಲ್ಲದೇನೆ ಈ ರೀತಿ ನಮ್ಮ ವ್ಯವಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಯಾರು? ನಮ್ಮ ರಾಜಕಾರಣಿಗಳು, ಅಧಿಕಾರಿಗಳು. ನನಗನ್ಸುತ್ತೆ ಇದನ್ನ ಉದ್ಘಾಟನೆ ಮಾಡೋದಕ್ಕೆ ಯಾವನೋ ಒಬ್ಬ ದೊಡ್ಡ ಮನುಷ್ಯ ಬಂದು ಉದ್ಘಾಟನೆ ಮಾಡೋವರೆಗೂ ಇವರು ವರ್ಷಾನುಗಟ್ಟಲೆ ಹಿಂಗೆ ತಳ್ಳಿ ಇದರದ್ದು ಆಯಸ್ಸು ಮುಗ್ದೋಗುತ್ತೆ ಅನ್ಸುತ್ತೆ ಉಪಯೋಗಕ್ಕೆ ಬರೋ ಸಮಯದಲ್ಲಿ. ಈ ರೀತಿ ನಮ್ಮ ವ್ಯವಸ್ಥೆ ನಡೀತಾ ಇದೆ. ಆಮೇಲೆ ಇಲ್ಲಿ ಇವತ್ತು ಬಂದು ನಾವು ಏನೋ ಒಂದು ಮೀಟಿಂಗು ಮಾಡ್ತಾ ಇದ್ದೀವಿ, ನಮಗೊಂದು ಹಾಲ್ ಕೊಡಿ ಅಂತ ಕೇಳಿದ್ರೆ ಅದಿಲ್ಲ, ಇದಿಲ್ಲ, ಕೊಡೋದಿಲ್ಲ, ಇಷ್ಟು ಚಾರ್ಜ್ ಆಗುತ್ತೆ, ಅಷ್ಟು ಚಾರ್ಜ್ ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ. ಇಲ್ಲಿ ಒಂದು ಫೋನ್ ನಂಬರ್ ಕೊಡಿ, ನಾವು ಮಾತಾಡ್ತೀವಿ ಅಂದರೆ ಕೊಡುವಂತಹ ಸೌಜನ್ಯ ಇಲ್ಲಿರುವಂತಹ ಏನು ಇನ್ಚಾರ್ಜ್ಗಳು ಅಥವಾ ಏನು ಸಿಬ್ಬಂದಿಗಳಿದ್ದಾರೆ ಇವ್ರಿಗಿಲ್ಲ. ಇವ್ರು ಈ ಸೌಜನ್ಯಗಳನ್ನ ಯಾಕೆ ಕಳ್ಕೊಂಡಿದ್ದಾರೆ? ಜನ ಯಾಕೆ ಹಿಂಗೆ ಆಡ್ತಾ ಇದ್ದಾರೆ? ಇಲ್ಲಿನ ಸರ್ಕಾರಿ ಸಿಬ್ಬಂದಿಗಳು ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಸರ್ಕಾರಿ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳೇ ಆ ಥರ ಆಡ್ತಾ ಇರುವಾಗ ಇನ್ನು ಜನ ಹೆಂಗೆ ಆಡ್ತಾರೆ? ನಮ್ಮನ್ನ ಆಳ್ವಿಕೆ ಮಾಡ್ತಾ ಇರುವಂತವರು, ನಮ್ಮನ್ನ ಪ್ರಜಾಪ್ರಭುತ್ವದಲ್ಲಿ ನಮ್ಮ ನಾಯಕತ್ವ ತಗೊಂಡಿರುವಂತವರನ್ನೇ ಬೇರೆ ಬೇರೆ ರೀತಿಯಲ್ಲಿ ಭ್ರಷ್ಟಾಚಾರ, ಅಕ್ರಮ, ಅನ್ಯಾಯ ಈ ಥರದಲ್ಲಿ ಮುಳುಗಿರೋ ಸಮಯದಲ್ಲಿ ಅವ್ರ ಕೆಳಗಿರುವಂಥ ಎಲ್ಲ ಸಿಬ್ಬಂದಿಗಳು ಕೂಡ ಅದೇ ಥರನೇ ಆಗ್ಬಿಟ್ಟಿದ್ದಾರೆ. ಈ ವ್ಯವಸ್ಥೆ ಟಾಪ್ ಇಂದ ಬಾಟಮ್ ಕೆಳಗಡೆವರೆಗೂ, ಮೇಲ್ಗಡೆಯಿಂದ ಪೂರ್ತಿ ಕೆಳಗಡೆವರೆಗೂ ಏನು ಹೇಳ್ತಾರೆ, ಇದಾಗೋಗಿದೆ, ಕೊಳ್ತೋಗ್ಬಿಟ್ಟಿದೆ, ಸಂಪೂರ್ಣವಾಗಿ ಕೊಳ್ತೋಗ್ಬಿಟ್ಟಿದೆ. ಈ ಕೊಳ್ತೋದ ವ್ಯವಸ್ಥೆಯಿಂದ ಜನರಿಗೆ ಯಾವುದೇ ರೀತಿಯ ಒಂದು ಲಾಭ, ಅನುಕೂಲ ಯಾವುದೂ ಇಲ್ಲ. ಈಗ ನಿಮ್ಗೆ ಇತ್ತೀಚೆಗೆ ಗೊತ್ತಿರ್ಬೋದು, ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಫೇಮಸ್ ಆಗಿ ಆನ್ಲೈನಲ್ಲಿ ಒಂದು ಏನು ಹೇಳ್ತಾರೆ ಯುವಕರ ಟೀಮು ಎದ್ದು ಈ ವ್ಯವಸ್ಥೆಯ ಒಂದು ಏನು ಹೇಳ್ತಾರೆ ಕೆಟ್ಟ ರೂಪವನ್ನ ತೋರ್ಸಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇಡೀ ದೇಶದಲ್ಲಿ ಇದೊಂದು ಕ್ರಾಂತಿಯ ರೂಪದಲ್ಲಿ ಹೋಗ್ತಾ ಇದೆ. ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥದ್ದು ಯಾವುದೇ ರಿಜಿಸ್ಟರ್ಡ್ ಪಾರ್ಟಿ ಅಲ್ಲ. ಅದು ಜನರು ಒಳಗಡೆ ಇರುವಂತಹ ಒಂದು ಆಕ್ರೋಶ. ಆ ಆಕ್ರೋಶ ಒಂದು ಆನ್ಲೈನ್ ಅಲ್ಲಿ ಒಂದು ಪೇಜ್ ರೂಪದಲ್ಲೋ ಒಂದು ಪಾರ್ಟಿಯ ಹೆಸರು ಇಟ್ಕೊಂಡು ಅದು ಹೊರಗಡೆ ಬಂದು ಏನು ಅನಾವರಣ ಆಗ್ತಾ ಇರುವಂಥದ್ದು. ಇಂತಹ ಒಂದು ಏನು ಆಕ್ರೋಶವನ್ನ ನಾವು KRS ಪಕ್ಷ ಕರ್ನಾಟಕದಲ್ಲಿ
ಕಳೆದ 6, 7, 8 ವರ್ಷಗಳಿಂದ ನಿರಂತರವಾಗಿ ಇಡೀ ರಾಜ್ಯದಾದ್ಯಂತ ಸಂಚರಿಸಿ ಜನರಲ್ಲಿ ಜಾಗೃತಿ ಮೂಡಿಸಿಕೊಂಡು ಈ ಆಕ್ರೋಶವನ್ನ ನಾವು ಕಾಣ್ತಾ ಇದೀವಿ, ಜನರಲ್ಲಿ ಕಾಣ್ತಾ ಇದೀವಿ. ನಾವು ವ್ಯವಸ್ಥೆಯ ಒಂದು ಕರಾಳ ಮುಖವನ್ನ ತೋರಿಸ್ತಾ ಜನರಿಗೆ ಬರ್ತಾ ಇದೀವಿ. ಈಗ ಅದು ಬೇರೆ ಬೇರೆ ರೂಪದಲ್ಲಿ ಹೊರಗಡೆ ಬರಕ್ಕೆ ಶುರು ಆಗಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂತಹ ಒಂದು ರೂಪದಲ್ಲಿ ಅದನ್ನು ಬರ್ತಾ ಇದೆ. ಸೊ ಈಗ ನಾವು ಕರ್ನಾಟಕ ಜನ ಏನ್ ಮಾಡಬೇಕು, ನಮಗೆ ಯಾವುದು ಈಗ ಪರ್ಯಾಯ ಇದೆ, ಈಗ ಈ ವ್ಯವಸ್ಥೆಯನ್ನ ಸುಧಾರಣೆ ಮಾಡೋದಕ್ಕೆ ಈ ಒಂದು ಕೆಟ್ಟ ಏನ್ ಹೇಳ್ತಾರೆ ಒಂದು ವಾತಾವರಣದಿಂದ ಹೊರಗಡೆ ಬರೋದಕ್ಕೆ ನಾವು ಯಾವ ರೀತಿ ರೆಡಿ ಆಗಬೇಕು, ಯಾವ ಪರ್ಯಾಯವನ್ನು ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಕರ್ನಾಟಕದ ಜನ. ಕರ್ನಾಟಕ ಒಂದು ಶ್ರೀಮಂತ ರಾಜ್ಯ, 4.5 ಲಕ್ಷ ಕೋಟಿ ಬಜೆಟ್ ನಮ್ದು. ಇಡೀ ಬೇರೆ ಯಾವುದೇ ಮಹಾರಾಷ್ಟ್ರ ಬಿಟ್ಟರೆ ನಮ್ದೇ ಸೆಕೆಂಡ್ ಇರುವಂಥದ್ದು. 4.5 ಲಕ್ಷ ಕೋಟಿ ಬಜೆಟ್ನ ರಾಜ್ಯ ನಮ್ದು. ಈ ದುಡ್ಡೆಲ್ಲ ಎಲ್ಲಿಗೆ ಹೋಗ್ತಾ ಇದೆ ನೋಡಿ. ಈ ತರ ಈ IB ಒಳಗಡೆ ಹೋಗಿ ನೀವು ನೋಡಿದ್ರೆ ಇದೆಲ್ಲ MLAಗಳು ಮತ್ತೆ MP ಗಳು ಅವರು ಇವರು ದೊಡ್ಡ ದೊಡ್ಡ ಮನುಷ್ಯರು ಬಂದು ಇಲ್ಲಿ ಉಳ್ಕೊಂಡು ಆರಾಮಾಗಿ ಕಾಲ ಕಳ್ಕೊಂಡು ಹೋಗೋದಕ್ಕೆ ಮಾಡಿರುವಂತಹ ಜಾಗ ಇದು. ಇದು ನೋಡಿ ಒಂದ್ಸಲ ತೋರಿಸಿ ಪೂರ್ತಿ ಎಷ್ಟು ದೊಡ್ಡ ಜಾಗ ಇದು. ಇಷ್ಟು ದೊಡ್ಡ ಜಾಗದ ಅಗತ್ಯ ಯಾರಿಗಾದ್ರೂ ಇದೆಯಾ? ಒಂದ್ಸಲ ನೋಡಿ ಪೂರ್ತಿ ಈ ಇಷ್ಟೊಂದು ದೊಡ್ಡ ಜಾಗದಲ್ಲಿ ನಾವು ಯಾವ ರೀತಿ ಸಾರ್ವಜನಿಕರಿಗೆ ಒಳ್ಳೆಯ ಸೌಲಭ್ಯ ಕೊಡ್ಬೋದಿತ್ತು. ಇಲ್ಲಿ ಒಂದು ದೊಡ್ಡ APMCನೇ ಮಾಡ್ಬೋದಿತ್ತು, ಹಿರೇಕೆರೂರಲ್ಲಿ ದೊಡ್ಡ ಸ್ಕೂಲ್ ಮಾಡ್ಬೋದಿತ್ತು, ಅಥವಾ ಒಂದು ದೊಡ್ಡ ಮಾರ್ಕೆಟ್ ಮಾಡ್ಬೋದಿತ್ತು, ಬಸ್ ಸ್ಟ್ಯಾಂಡ್ನ ಒಳ್ಳೆ ದೊಡ್ಡ ಚೆನ್ನಾಗಿ ಕಟ್ಬೋದಿತ್ತು, ಇನ್ನೇನೇನೇನೇನೋ ಮಾಡ್ಬೋದಿತ್ತು. ಆದರೆ ಅದನ್ನ ಬಿಟ್ಟು ಯಾವುದಕ್ಕೂ ಉಪಯೋಗ ಇಲ್ಲದಿರುವಂತಹ ಈ ಒಂದು ದೊಡ್ಡ ಬಿಲ್ಡಿಂಗು, ಅದು ಉದ್ಘಾಟನೆ ಮಾಡ್ದೇನೆ ಹಂಗೆ ಬಿಟ್ಬಿಟ್ಟು ಯಾರಿಗೂ ಉಪಯೋಗ ಇಲ್ದಿರೋದು ನಮ್ಮ ದುಡ್ಡು ಇಲ್ಲಿ ವೇಸ್ಟ್ ಆಗ್ತಾ ಇದೆ. ಆಮೇಲೆ ಈ ದುಡ್ಡು ಅಂದ್ರೆ ಈ ಬಿಲ್ಡಿಂಗ್ ಕಟ್ಟಿದ ತಕ್ಷಣ ಈ ಬಿಲ್ಡಿಂಗಿಗೆ ಖರ್ಚಾಗಿರುವಂತಹ ದುಡ್ಡು ಮಾತ್ರ ಅಲ್ಲ, ಅದರಲ್ಲಿ ಎಷ್ಟು ಭ್ರಷ್ಟಾಚಾರ ಆಗಿ ಅದು 2 ಪಟ್ಟು 3 ಪಟ್ಟು ಏನು ಎಕ್ಸ್ಟ್ರಾ ದುಡ್ಡು ಅದಕ್ಕೆ ಖರ್ಚಾಗಿ ಭ್ರಷ್ಟಾಚಾರ ನಡೆದು ನಮ್ಮ ದುಡ್ಡು ಯಾವ ರೀತಿ ಪೋಲಾಗ್ತಾ ಇದೆ ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೋಬೇಕು. ಸೊ ಆದ್ರಿಂದ ಎಲ್ಲರೂ ಕರ್ನಾಟಕದಲ್ಲಿ KRS ಪಕ್ಷ ಒಂದು ಕರ್ನಾಟಕ ಜನರಿಗೆ ಒಂದು ರಾಜಕೀಯ ಪರ್ಯಾಯವನ್ನು ಕೊಡ್ತಾ ಇದೆ. ನಾವಿವತ್ತು ಅದೇ ನಿಟ್ಟಿನಲ್ಲಿ ಹಿರೇಕೆರೂರಲ್ಲಿ ನಾವು ಕಳೆದ ನಿನ್ನೆ ಪೂರ್ತಿ ಹಾವೇರಿ ಜಿಲ್ಲೆಯಲ್ಲಿ ಸವಣೂರು, ಹಾವೇರಿ, ರಾಣೆಬೆನ್ನೂರು ತಾಲೂಕುಗಳಲ್ಲಿ ಸಂಘಟನೆ ಮಾಡ್ಕೊಂಡು ಇವತ್ತು ಹಿರೇಕೆರೂರು ರಟ್ಟಿಹಳ್ಳಿಗೆ ಬಂದಿದ್ದೀವಿ. ಇಲ್ಲಿಂದ ನಾವು ನೆಕ್ಸ್ಟು ಯಾವುದು ಬ್ಯಾಡಗಿ, ಹಾನಗಲ್ಲು ಈ ಥರ ಸಂಘಟನೆ ಮಾಡಿಕೊಂಡು ಹೋಗ್ತೀವಿ. ಇಡೀ ರಾಜ್ಯದ ಜನರಲ್ಲಿ ಒಂದು ಒಂದೇ ಪ್ಲಾಟ್ಫಾರ್ಮಿಗೆ ಬಂದು ಒಂದು ಸಂಘಟನೆ ಮಾಡಿ ಈ ಒಂದು ದುರಾಡಳಿತವನ್ನ ಕೊನೆಗೊಳಿಸುವ ನಿಟ್ಟಿನಲ್ಲಿ KRS ಪಕ್ಷ ಮುಂದಾಗಿದೆ. ನಿರಂತರವಾಗಿ KRS ಪಕ್ಷದ ಕೆಲಸ ನಡೀತಾ ಇದೆ. ನೀವೆಲ್ಲ ನಮಗೆ ಬೆಂಬಲಿಸಬೇಕು, ನಮ್ಮ ಜೊತೆ ಬಂದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನ ಬೆಳೆಸಬೇಕು ಅಂತ ನಾನು ನಿಮ್ಮಲ್ಲಿ ಈ ಮೂಲಕ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಕ್ಷಕ್ಕೆ, ರವಿಕೃಷ್ಣ ರೆಡ್ಡಿ ಅವರಿಗೆ, KRS ಪಕ್ಷದ ಹಾವೇರಿ ಜಿಲ್ಲಾ ತಂಡಕ್ಕೆ